ಭಾನುವಾರ ಅಂದ್ರೇನೆ ಬಿರಿಯಾನಿ. ಸಂಡೇ ಬಿರಿಯಾನಿ ಮಾಡಿಲ್ಲ ಅಂದ್ರೆ ಅದು ಭಾನುವಾರನೇ ಅಲ್ಲ. ಸಿಂಪಲ್ ಆಗಿ ಈಸಿಯಾಗಿ ಅಡಿಗೆ ಬರ್ದೇ ಇರೋರು ಕೂಡ ಈ ಬಿರಿಯಾನಿನ ಮಾಡ್ಕೊಳ್ಬಹುದು. ಸಂಡೇ ಸಂಡೇ ಬಿಸಿ ಬಿಸಿ ಬಿರಿಯಾನಿನ ಹಂಗೆ ತಿಂತಾ ಇದ್ರೆ ಆಹಾ ಅದ್ರ ಮಜಾನೇ ಬೇರೆ. ಹೇಗ್ ಮಾಡೋದು ಅಂತ ನಾನ್ ತೋರಿಸ್ತೀನಿ ಬನ್ನಿ. ಅರ್ಧ ಕೆಜಿ ತೊಳ್ದಿರೋ ಚಿಕನ್ಗೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆನ್ಸಿಟ್ಕೊಳ್ಳಿ. ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 2 ಹೆಚ್ಚಿರೋ ಈರುಳ್ಳಿ, 2 ಟೊಮ್ಯಾಟೊ ಹೆಚ್ಚಿರೋದು, ಬೆಳ್ಳುಳ್ಳಿ 10ರಿಂದ 12 ಎಸಳು, ಅರ್ಧ ಇಂಚು ಶುಂಠಿ, ಅರ್ಧ ನಿಂಬೆಹಣ್ಣು, 12 ಹಸಿರು ಮೆಣಸಿನ್ಕಾಯಿ, ಅರ್ಧ ಕಪ್ ಮೊಸರು, 1 ಕಪ್ ಕೊತ್ತಂಬರಿ, ಮೆಂತ್ಯ ಮತ್ತೆ ಪುದೀನ ಒಂದ್ ಕಪ್ಪು, ಮತ್ತೆ ಮಸಾಲೆಗೆ 2 ಪಲಾವ್ ಎಲೆ, 4 ಲವಂಗ, 2 ಏಲಕ್ಕಿ, 1 ಕಪ್ ಎಣ್ಣೆ. ಇದಕ್ಕೆ ಪುಡಿನಲ್ಲಿ 1 ಸ್ಪೂನ್ ಗರಂ ಮಸಾಲೆ ಮತ್ತೆ 1 ಸ್ಪೂನ್ ಧನಿಯಾ ಪುಡಿ ತಗೊಳ್ಳಿ ಸಾಕು. ಒಂದು ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕೊತ್ತಂಬರಿ, 1 ಕಪ್ ಮೆಂತ್ಯ, 1 ಕಪ್ ಪುದೀನಾನ ಒಂದು ಮಿಕ್ಸಿ ಕಪ್ಪಿಗೆ ಹಾಕಿ ಮಿಕ್ಸಿ ಜಾರ್ಗೆ. ಆಮೇಲೆ 12 ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಹಸಿ ಮಸಾಲೆ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಪುದೀನ, ಕೊತ್ತಂಬರಿ ಮತ್ತೆ ಮೆಂತ್ಯ ಇದೆಲ್ಲ ಸ್ಕಿನ್ ತುಂಬಾ ಒಳ್ಳೇದು, ಹೆಲ್ತ್ಗೂ ಒಳ್ಳೆ ಬೆನಿಫಿಟ್ಸ್. ಈಗ ನಮ್ ಗ್ರೀನ್ ಮಸಾಲೆ ರೆಡಿ ಆಯ್ತು. ಇದೇ ಬೇಸ್ ಈ ಚಿಕನ್ ಬಿರಿಯಾನಿಗೆ. ಇವಾಗ 2 ಗ್ಲಾಸ್ ಅಕ್ಕಿ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಳ್ತೀನಿ. ನಾವು ಸ್ಟಾರ್ಟ್ ಮಾಡುವಾಗ ಈ ಅಕ್ಕಿನ ನೆನ್ಸಿಟ್ಕೋಬೇಕು, ಇಲ್ಲಾಂದ್ರೆ ತುಂಬಾ ನೆಂದೋಗ್ಬಿಡತ್ತೆ, ಮೆತ್ತಗಾಗ್ಬಿಡತ್ತೆ. ಅದಕ್ಕೆ ನಾವು ಇನ್ನೇನ್ ಬಾಂಡ್ಲಿ ಇಡ್ತೀವಿ, ಪಾತ್ರೆ ಇಡ್ತೀವಿ ಅನ್ನುವಾಗ ಮಾತ್ರ ಇದನ್ನ ನೆನ್ಸಿಟ್ರೆ ಒಂದ್ 10-15 ನಿಮಿಷ ನೆಂದ್ರೆ ಸಾಕಾಗತ್ತೆ. ಪಾತ್ರೆನ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ಈಗ 1 ಕಪ್ ಎಣ್ಣೆ ಹಾಕೊಂಡು, ಎಣ್ಣೆ ಬಿಸಿ ಆದ್ಮೇಲೆ ಪಲಾವ್ ಸಾಮಾನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಸಾಮಾನ ಹಾಕೋಬೇಕು. ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ಬೇಕು. ಅವಾಗ್ಲೇ ಇದ್ರದ್ದು ಸ್ಮೆಲ್ ಎಲ್ಲ, ಘಮ ಎಲ್ಲ ಅಡಿಗೆಗೆ ಬಿಟ್ಕೊಳ್ಳೋದು. ಸೋಂಪು ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗತ್ತೆ, ಏನು ಪ್ರಾಬ್ಲಮ್ ಬರಲ್ಲ, ಗ್ಯಾಸ್ ಹಾಕರಲ್ಲ. ಅದಕ್ಕೆ ಸೋಂಪು ಹಾಕೊಂಡ್ರೆ ತುಂಬಾ ಒಳ್ಳೇದು. ನೋಡ್ತಾ ಇರ್ಬೋದು, ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ ಕೆಂಪಗಾಗೋವರೆಗೂ. ಆಮೇಲೆ ಈರುಳ್ಳಿ ಹಾಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಚಿಕನ್ ಹಾಕೊಳ್ತೀನಿ. ಇದೇ ತರ ಸಿಂಪಲ್ ರೆಸಿಪಿಗೆ ನಮ್ ಚಾನೆಲ್ ನ ಫಾಲೋ ಮಾಡಿ. ಮುದ್ದು ಅಂಡ್ ಮಾಮ್ ಚಾಯ್ಸ್. ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಚಿಕನ್ ಹಾಕೊಳ್ಳೋಣ. ಆಗ್ಲೇ ನೆನ್ಸಿಟ್ಟಿದ್ನೆಲ್ಲ ಉಪ್ಪು, ಖಾರ ಮತ್ತೆ ಅರಿಶಿನ ಹಾಕಿರೋ ಚಿಕನ್, ಆ ಚಿಕನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ ಖಾರದಲ್ಲಿ ಚಿಕನ್. ಒಂದ್ 15-20 ನಿಮಿಷ ನೆನ್ಸಿದ್ರೆ ಸಾಕು. ಫ್ಲೇವರ್ ಫುಲ್ ಆಗಿರತ್ತೆ ಉಪ್ಪು ಖಾರ ಹಾಕಿ ನೆನ್ಸಿಟ್ಟಿರೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಮತ್ತೆ ಎಣ್ಣೆ ಜೊತೆ ಚಿಕನ್ ಸ್ವಲ್ಪ ಬೇಯಬೇಕು. ಎಣ್ಣೆನಲ್ಲೇ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಿಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಕೈ ಬಿಡ್ದಿರ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕು. 1-2 ನಿಮಿಷ ಆದ್ಮೇಲೆ ಈ ತರ ಚೇಂಜ್ ಆಗತ್ತೆ ಕಲರು, ಅದುವರೆಗೂ ಕೈ ಆಡಿಸ್ತಾ ಇರ್ಬೇಕು. ಒಂದ್ 2 ನಿಮಿಷ ಆದ್ಮೇಲೆ ಗ್ರೀನ್ ಮಸಾಲೆ ನಾವೇನ್ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ತರಿಯಾಗಿ, ಆ ಮಸಾಲೆ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ಕಲರ್ ಕೊಡುತ್ತೆ ಬಿರಿಯಾನಿಗೆ. ನೆಕ್ಸ್ಟ್ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಹೆಚ್ಚಿಟ್ಟಿರೋದು. ಮತ್ತೆ ಅರ್ಧ ಕಪ್ ಮೊಸರು ತೆಗೆದಿಟ್ಕೊಂಡಿದ್ವಲ್ಲ, ಆ ಮೊಸರನ್ನು ಆಡ್ ಮಾಡ್ಕೊತಾ ಇದ್ದೀನಿ.
ಎಲ್ಲಾನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ, ಅಂದ್ರೆ ಎಲ್ಲಾ ಚಿಕನ್ ಪೀಸಸ್ಗೂ ಈ ಎಲ್ಲಾ ಮಸಾಲೆ ಹೋಗಿ ಹಿಡಿಬೇಕು. ಆಗ ಚಿಕನ್ ಇನ್ನೂ ಸಾಫ್ಟ್ ಆಗಿ ಫ್ಲೇವರ್ಫುಲ್ ಆಗಿರುತ್ತೆ. ಚಿಕನ್ ಪೀಸಸ್ ಗಟ್ಟಿ ಆಗೋದಿಲ್ಲ. ಈ ತರ ಮಿಕ್ಸ್ ಮಾಡಿ ನೀಟಾಗಿ ನೀರಿನ ಅಂಶ ಸ್ವಲ್ಪ ಇಂಬ್ರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಗಟ್ಟಿ ಆಗಲ್ಲ. ಈಗ ಉಪ್ಪು ಸೇರ್ಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು ಕೈಯಲ್ಲಿ ಹಾಕೋತೀನಿ. ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ 1 ರಿಂದ 1.5 ಸ್ಪೂನ್ ಹಾಕೊಳ್ಳಿ. ಆಮೇಲೆ ರುಚಿ ನೋಡ್ಕೊಂಡು ಬೇಕಾದ್ರೆ ಸೇರ್ಸ್ಕೋಬಹುದು. ಉಪ್ಪು ಯಾವಾಗ್ಲೂ ಕಮ್ಮಿನೇ ಸೇರ್ಸ್ಕೊಡಿ. ಬೇಕಾದ್ರೆ ಜಾಸ್ತಿ ಹಾಕೊಳ್ಬಹುದು, ಆದ್ರೆ ಜಾಸ್ತಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರಲ್ಲ, ಅದು ಉಪ್ಪಾಗೋಗುತ್ತೆ. ಅದಕ್ಕೆ ಯಾವಾಗ ಉಪ್ಪು ಕಮ್ಮಿ ಹಾಕೋಬೇಕು. 2 ನಿಮಿಷ ಮುಚ್ಚಿ ಈ ತರ ಚೇಂಜ್ ಆಗತ್ತೆ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಅಂದ್ರೆ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಪುಡಿ ಹಾಕೊಳ್ಳೋಣ. ಧನಿಯಾ ಪುಡಿ ಮತ್ತೆ ಗರಂ ಮಸಾಲೆ 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಮುಂಚೆನೆ ಹಾಕ್ಬಾರ್ದು, ಇದು ಸ್ವಲ್ಪ ಚಿಕನ್ ಫ್ರೈ ಆದ್ಮೇಲೆ ಹಾಕ್ಬೇಕು. ಯಾಕಂದ್ರೆ ಮಸಾಲೆ ಪುಡಿ ಸೀದೋಗ್ಬಿಡತ್ತೆ, ಅದು ಸ್ಮೆಲ್ ಚೆನ್ನಾಗಿ ಬರಲ್ಲ. ಅದಕ್ಕೆ ಚಿಕನ್ ಫ್ರೈ ಆದ್ಮೇಲೆ ಈ ಪುಡಿ ಹಾಕೊಂಡ್ರೆ ಸೀದೋಗಲ್ಲ. ಈ ಅಳತೆ ಗ್ಲಾಸ್ ಅಲ್ಲೇ ನಾನು ಅಕ್ಕಿ ತಗೊಂಡಿದ್ದು 2 ಗ್ಲಾಸು. ಅದಕ್ಕೆ ಇದೇ ಗ್ಲಾಸ್ ಅಲ್ಲಿ 4 ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರ್ ಸೇರ್ಸ್ಕೊಳ್ತೀನಿ. ಅದು ಯಾವಾಗ್ಲೂ 2:4 ರೇಷಿಯೋದಲ್ಲಿ ಮಾಡ್ತೀನಿ. ಅಂದ್ರೆ ಅರ್ಧ ಕೆಜಿ ಚಿಕನ್ ತಗೊಂಡಿರೋದಲ್ವಾ, ಸೊ ಅದಕ್ಕೆ 4 ಗ್ಲಾಸ್ ನೀರು, 2 ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿ ಯಾವಾಗ್ಲೇ ನೆನ್ಸಿಟ್ಟಿದ್ದೆ. ಈಗ 4 ಗ್ಲಾಸ್ ನೀರ್ ಹಾಕೊಂಡ್ಮೇಲೆ ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಳ್ಳಿ. ನಿಂಬೆ ಹಣ್ಣು ತುಂಬಾ ಫ್ಲೇವರ್ ಕೊಡುತ್ತೆ ಚಿಕನ್. ಗೆ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನಾನು. ಇದು ಆಪ್ಷನಲ್, ಬಟ್ ತುಪ್ಪ ಹಾಕೊಂಡ್ರೆ ತುಪ್ಪದ್ದು ಒಳ್ಳೆ ಫ್ಲೇವರ್ ಸಿಗತ್ತೆ. ತುಪ್ಪದ ಫ್ಲೇವರು ಚೆನ್ನಾಗಿರುತ್ತೆ ಚಿಕನ್ ತಿನ್ನೋದಕ್ಕೆ. 2 ಸ್ಪೂನ್ ತುಪ್ಪ ಹಾಕೊಳ್ಳಿದ್ರೆ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ ಹಾಕೊಂಡ್ರೆ. ನಾನು ಹಾಕೊಳ್ತೀನಿ. ಅದು ಹಾಕಿ ಒಂದ್ಸತಿ ತಿರ್ಗಿಸ್ಬಿಟ್ಟು ಹಂಗೆ ಮುಚ್ಚಳ ಮುಚ್ಚಿಟ್ಬಿಡಿ. 2 ನಿಮಿಷ ಅಷ್ಟೇ, ಅದು ನೀರ್ ಕುದಿ ಬರ್ಲಿ ಅಂತ. ನೋಡಿ ಈಗ ನೀರ್ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಅಕ್ಕಿ ಹಾಕೊಂಡಿದೀನಿ ನಾನು. ನೀರ್ ಕುದಿ ಬಂದ್ಮೇಲೆ 2 ಗ್ಲಾಸ್ ಹಾಕಿ ನಾವು ನೆನ್ಸಿಟ್ಟಿದ್ವಲ್ಲ, ಆ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅದು ವಿಡಿಯೋ ಬಂದಿಲ್ಲ. ಈ ಗ್ಲಾಸ್ ಅಲ್ಲೇ ನನ್ನ ಅಕ್ಕಿ 2 ಗ್ಲಾಸು ಮತ್ತೆ ನೀರು 4 ಗ್ಲಾಸ್ ಹಾಕೊಂಡಿದ್ದು. ನೀವ್ ಯಾವ್ದಾದ್ರು ಗ್ಲಾಸ್ ತಗೊಂಡ್ ಹಾಕೋಬಹುದು, ಬಟ್ ಅದ್ರಲ್ಲೇ ನೀರ್ ಹಾಕೊಳ್ಳಿ. ಯಾವ್ದಾದ್ರು ಅಕ್ಕಿ ತಗೊಂಡಿರ್ತೀರಲ್ಲ ಅದ್ರಲ್ಲೇ ನೀರ್ ತಗೊಳ್ಳಿ. ಮುಚ್ಚಿಟ್ಬಿಡಿ. ಇವಾಗ ಅಕ್ಕಿ ಹಾಕದ್ಮೇಲೆ ಸ್ವಲ್ಪ ತಳ ಹತ್ತೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾನು ಒಂದು ದೋಸೆ ಹೆಂಚು ತಗೊಂಡು ಅದಕ್ಕೆ ಕೆಳಗಡೆ ಇಟ್ಕೋತೀನಿ. ಹೆಂಚ್ ಮೇಲೆ ಪಾತ್ರೆ ಇಡ್ತೀನಿ, ಅವಾಗ ಅದು ತಳ ಹತ್ತದಿಲ್ಲ. ಇದು ತುಂಬಾ ಇಂಪಾರ್ಟೆಂಟು. ಸೀದ್ರೆ ಚೆನ್ನಾಗಿರಲ್ಲ ಅಂತ ಇದು ಈ ತರ ಮಾಡ್ಕೊಂಡ್ರೆ ಸೀಯೋದಿಲ್ಲ. ಇದು ಒಂದು ಹೆಲ್ಪ್ಫುಲ್ ಟಿಪ್. ಯಾವುದೇ ಕಾರಣಕ್ಕೂ ಬಿರಿಯಾನಿ ಇವಾಗ ಸೀದೋಗಲ್ಲ. ನೋಡಿ, 4 ನಿಮಿಷ ಆದ್ಮೇಲೆ ಓಪನ್ ಮಾಡಿದ್ರೆ ಈ ತರ ಆಗಿರುತ್ತೆ. ನೀರೆಲ್ಲ ಇಮ್ರಿ, ಅನ್ನ ತುಂಬಾ ಉದ್ರಾಗಿ ಆಗಿರುತ್ತೆ. ನೋಡಿದ್ರೆ ಗೊತ್ತಾಗತ್ತೆ ಅಕ್ಕಿ ಚೆನ್ನಾಗಿ ಬೆಂದಿದೆ. ಪೀಸ್ ಎಲ್ಲ ನಾವು ಆಲ್ರೆಡಿ ಅರ್ಧ ಫ್ರೈ ಮಾಡಿದ್ವಿ, ಅದಕ್ಕೆ ಪೀಸ್ ಬೆಂದಿರುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಏನೂ ಇರಲ್ಲ. ಪೀಸ್ ಆಲ್ರೆಡಿ ಅರ್ಧ ಬೆಂದಿದೆ. ಇವಾಗ ನೀರಲ್ಲಿ ಅರ್ಧ ಬೆಂದಿರುತ್ತೆ, ಅದು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿ ಆಗಿದೆ. ನೀರ್ ಅಳತೆ ಅಕ್ಕಿ ಅಳತೆ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಸಾಕು. ಯಾವ್ದೇ ಕಾರಣಕ್ಕೂ ಅದು ಮಿಸ್ ಆಗ್ಬಾರ್ದು, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಬನ್ನಿ ಇವಾಗ ಬಿರಿಯಾನಿ ಟೇಸ್ಟ್ ಮಾಡೋ ಟೈಮು ಹೆಂಗಾಗಿದೆ ಅಂತ ನೋಡೋಣ. ನೋಡಿದ್ರ ಬಿರಿಯಾನಿ ಎಷ್ಟು ಈಸಿ ಮಾಡೋದು. ನಿಮ್ಗೆ ಇಷ್ಟ ಆಗಿದ್ರೆ, ಸಿಂಪಲ್ ಅಂತ ಅನ್ಸಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಯ್ತು ಅಂತ. ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.